ಹಲೋ ಎವ್ರಿವನ್, ಇಂದು ನಾವು ಇನ್ಸ್ಪೈರ್ ಇನ್ಫೋಟೆಕ್ ರಾಣೆಬೆನ್ನೂರು ವತಿಯಿಂದ ಫೈರ್ ಫೈಟರ್ ಎಂಬುವ ವಿಡಿಯೋವನ್ನು ಪ್ರದರ್ಶಿಸುತ್ತಿದ್ದೇವೆ. ಇದರಲ್ಲಿ ನಾವು ಬಳಸಿದ ಉಪಕರಣಗಳು ಪಂಪ್ ಮೋಟಾರ್, ಪೈಪ್ಗಳು, ಟ್ಯಾಂಕ್, ಸ್ಪ್ರಿಂಕ್ಲರ್, ಗೇರ್ ಮೋಟಾರ್, ವೀಲ್ಸ್, ರಿಮೋಟ್, ಕನೆಕ್ಟಿಂಗ್ ವೈರ್ಸ್. ಸಾಮಾನ್ಯವಾಗಿ ನಾವು ಅಪಘಾತದಲ್ಲಿ ಮನೆಗೆ ಬೆಂಕಿ ಬಿದ್ದಾಗ ಅಥವಾ ಹೊಲಗಳಿಗೆ ಬೆಂಕಿ ಬಿದ್ದಾಗ, ಗಾಡಿ ವಾಹನಗಳಿಗೆ ಬೆಂಕಿ ಬಿದ್ದಾಗ, ಪಶು ಪಕ್ಷಿಗಳು ಎಲೆಕ್ಟ್ರಿಕ್ ಕಂಬದಲ್ಲಿ ಕೂತು ಬೆಂಕಿ ಹತ್ತಿದಾಗ ಫೈರ್ ಫೈಟರ್ಸ್ ಆಂಬ್ಯುಲೆನ್ಸ್ ಅನ್ನು ನಾವು ಕರೆಯುತ್ತೇವೆ. ಅಗ್ನಿಶಾಮಕ ದಳ ಎಂಬುವರನ್ನು ನಾವು ತೆಗೆದುಕೊಂಡು ಕರೆಯುತ್ತೇವೆ. ಆದ್ದರಿಂದ ಅದು ಈ ರೋಬೋಟ್ ಅದೇ ಕೆಲಸವನ್ನ ಮಾಡುತ್ತದೆ. ಇದು ಒಂದು ಫೈರ್ ಫೈಟರ್ ಹಾಗೆ ಕೆಲಸ ಮಾಡುತ್ತದೆ. ಈ ಸ್ಪ್ರಿಂಕ್ಲರ್ ಅಲ್ಲಿ ಟ್ಯಾಂಕಿನಲ್ಲಿರುವ ನೀರನ್ನು ಸ್ಪ್ರಿಂಕ್ಲರ್ ಮೂಲಕ ಅದು ಸ್ಪ್ರಿಂಕ್ ಮಾಡುತ್ತದೆ ಹಾಗೂ ಬೆಂಕಿ ಹತ್ತಿರುವ ಜಾಗವೆಲ್ಲ ಅದು ಬೆಂಕಿಯನ್ನು ನಂದಿಸುತ್ತದೆ. ಇದರ ವರ್ಕಿಂಗ್ ಅನ್ನು ನಾನು ನಿಮಗೆ ಈಗ ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ರೋಬೋಟ್ನ ರಿಮೋಟ್ ಹೇಗೆ ವರ್ಕ್ ಮಾಡುತ್ತೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ. ಇಲ್ಲಿ ತೋರಿಸಲಾಗಿರುವ ಬಟನ್ ಸ್ವಿಚ್ ಆನ್ ಮಾಡಲು ಮತ್ತು ಆಫ್ ಮಾಡಲು ಉಪಯೋಗಿಸಲಾಗುತ್ತದೆ. ಈ ಕೆಂಪು ಪುಷ್ ಬಟನ್ ಇರುವುದು ಸ್ಪ್ರಿಂಕ್ಲರ್ನಿಂದ ನೀರನ್ನು ಸಿಂಪಡಿಸುವುದಕ್ಕಾಗಿ. ಈ ಬಟನ್ ಇರುವುದು ಸ್ಪ್ರಿಂಕ್ಲರ್ ಅನ್ನ ಎಡಕ್ಕೆ ಹಾಗೂ ಬಲಕ್ಕೆ ತಿರುಗಿಸಲು. ಈ ಎಡಕ್ಕೆ ಒತ್ತಿದರೆ ಎಡಕ್ಕೆ ತಿರುಗುತ್ತದೆ ಹಾಗೂ ಬಲಕ್ಕೆ ಒತ್ತಿದರೆ ಬಲಗಡೆಗೆ ತಿರುಗುತ್ತದೆ. ಮಧ್ಯಮದಲ್ಲಿ ಒತ್ತಿದರೆ ನೇರವಾಗಿ ನಿಲ್ಲುತ್ತದೆ. ಇಲ್ಲಿ ಎರಡು ಇರುವ ಬಟನ್ಗಳು ವೀಲ್ನ ಮೇಲೆ ಕೆಲಸ ಮಾಡುತ್ತವೆ. ಮೊದಲನೇ ಬಟನ್ ಹಾಗೂ ಎರಡನೇ ಬಟನ್ ಎರಡು ಮುಂದಕ್ಕೆ ಮಾಡಿದಾಗ ರೋಬೋಟ್ ಮುಂದೆ ಹೋಗುತ್ತದೆ ಹಾಗೂ ಮೊದಲನೇ ಬಟನ್ ಎರಡನೇ ಬಟನ್ ಎರಡನ್ನು ಹಿಂದಕ್ಕೆ ಮಾಡಿದಾಗ ರೋಬೋಟ್ ಹಿಂದೆ ಹೋಗುತ್ತದೆ. ಹೀಗೆ ಮೊದಲನೇ ಬಟನ್ ಮುಂದಕ್ಕೆ, ಎರಡನೇ ಬಟನ್ ಹಿಂದಕ್ಕೆ ಮಾಡಿದಾಗ ರೋಬೋಟ್ ಬಲಕ್ಕೆ ತಿರುಗುತ್ತದೆ. ಮೊದಲನೇ ಬಟನ್ ಹಿಂದಕ್ಕೆ ಹಾಗೂ ಎರಡನೇ ಬಟನ್ ಮುಂದಕ್ಕೆ ಮಾಡಿದಾಗ ರೋಬೋಟ್ ಎಡಕ್ಕೆ ತಿರುಗುತ್ತದೆ. ಹೀಗೆ ತನ್ನ ಚಾಲನೆಯನ್ನು ಇದು ಮಾಡುತ್ತದೆ. ಇವಾಗ ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ. ನಾನು ಪುಷ್ ಬಟನ್ ಒತ್ತುತ್ತಾ ಇದ್ದೇನೆ. ಮೊದಲು ಪವರ್ ಆನ್ ಮಾಡಿ ಇಲ್ಲಿ ತೋರಿಸಲಾಗಿರುವ ಬಟನ್ ಅನ್ನ ಬಲಕ್ಕೆ ಒತ್ತಿದರೆ ಎಡಕ್ಕೆ ಒತ್ತಿದರೆ ಎಡಕ್ಕೆ ತಿರುಗುತ್ತದೆ, ಬಲಕ್ಕೆ ಒತ್ತಿದರೆ ಬಲಕ್ಕೆ ತಿರುಗುತ್ತದೆ. ಮಧ್ಯಮವರ್ತಿಯಲ್ಲಿ ಇಟ್ಟರೆ ಅದು ಮಧ್ಯಕ್ಕೆ ನಿಂತಿರುತ್ತದೆ. ಹೀಗೆ ತನ್ನ ಕೆಲಸವನ್ನು ಸ್ಪ್ರಿಂಕ್ಲರ್ ತನ್ನ ಕೆಲಸವನ್ನು ಮಾಡುತ್ತದೆ. ಹಾಗೆ ಪುಷ್ ಬಟನ್ ಅನ್ನು ಪ್ರೆಸ್ ಮಾಡಿದಾಗ ನೀರು ಸಿಂಪಡಿಸುತ್ತದೆ. ಹೀಗೆ ಅದು ತನ್ನ ಕೆಲಸವನ್ನು ಮಾಡುತ್ತದೆ. ಇದರಲ್ಲಿರುವ ಅಡ್ಜಸ್ಟ್ ನಾಬ್ ಅನ್ನು ನಾವು ಅಡ್ಜಸ್ಟ್ ಮಾಡಿಕೊಳ್ಳುವುದಾಗೂ, ಲೂಸ್ ಮಾಡಿದರೆ ಒಂದೇ ಕಡೆ ಚಿಮ್ಮುತ್ತದೆ ಹಾಗೂ ಟೈಟ್ ಮಾಡಿದರೆ ಸ್ಪ್ರಿಂಕ್ಲರ್ನ ಹಾಗೆ ಕೆಲವು ಕಡೆ ಹರಡುತ್ತದೆ. ಹಾಗೆಯೇ ಮೊದಲನೇ ಬಟನ್ ಹಾಗೂ ಎರಡನೇ ಬಟನ್ ಎರಡನ್ನು ಮುಂದಕ್ಕೆ ಒತ್ತಿದಾಗ ರೋಬೋಟ್ ಮುಂದಕ್ಕೆ ಚಲನಗೊಳ್ಳುತ್ತದೆ, ಹಿಂದಕ್ಕೆ ಒತ್ತಿದಾಗ ರೋಬೋಟ್ ಹಿಂದಕ್ಕೆ ಚಲನಗೊಳ್ಳುತ್ತದೆ. ಮೊದಲನೇ ಬಟನ್ ಮುಂದಕ್ಕೆ ಹಾಗೂ ಎರಡನೇ ಬಟನ್ ಹಿಂದಕ್ಕೆ ಒತ್ತಿದಾಗ ರೋಬೋಟ್ ಎಡಕ್ಕೆ ತಿರುಗುತ್ತದೆ ಹಾಗೂ ಮೊದಲನೇ ಬಟನ್ ಹಿಂದಕ್ಕೆ ಒತ್ತಿ ಬಲಗಡೆಯ ಬಟನ್ ಮುಂದಕ್ಕೆ ಒತ್ತಿದಾಗ ರೋಬೋಟ್ ಎಡಗಡೆಗೆ ತಿರುಗುತ್ತದೆ. ಎರಡೂ ಬಟನ್ ಹಿಂದಕ್ಕೆ ಒತ್ತಿದಾಗ ರೋಬೋಟ್ ಹಿಂದಕ್ಕೆ ಚಲನವಾಗುತ್ತದೆ, ಮುಂದಕ್ಕೆ ಒತ್ತಿದಾಗ ರೋಬೋಟ್ ಮುಂದಕ್ಕೆ ಚಲನವಾಗುತ್ತದೆ. ಹೀಗೆ ಅದು ತನ್ನ ಕಾರ್ಯವನ್ನು ಮಾಡುತ್ತದೆ. ಟ್ಯಾಂಕ್ನಲ್ಲಿರುವ ನೀರನ್ನು ಅದು ಸ್ಪ್ರೇ ಮೂಲಕ ಸಿಂಪಡಿಸಿ ಹತ್ತಿರುವ ಬೆಂಕಿಯನ್ನು ನಂದಿಸುತ್ತದೆ.